ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಕ್ಸಾಮ್ ಮಾಸ್ಟರ್ ಅಕಾಡೆಮಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಬಿಕಾಮ್ ಥರ್ಡ್ ಸೆಮಿಸ್ಟರ್ ಎಂಟರ್ಪ್ರಿನರ್ಶಿಪ್ ಆ್ಯಂಡ್ ಸ್ಟಾರ್ಟಪ್ಸ್ ಈ ಒಂದು ಸಬ್ಜೆಕ್ಟ್ನಲ್ಲಿ ಕೇಳುವಂಥ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರನ್ನು ರಚಿಸಿದ್ದೇನೆ. ಸೊ ಇದು ಏನೈತೆ ಪ್ರಮುಖವಾಗಿ ಕರ್ನಾಟಕದ ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಇದು ಸೀಮಿತವಾಗಿದೆ. ಇದು ನಿಮಗೆ ಥರ್ಡ್ ಸೆಮಿಸ್ಟರ್ ಬಿಕಾಮ್ ಅಥವಾ BBA ಒಂದು ಸಬ್ಜೆಕ್ಟ್ ಆಗಿದೆ. ಟೋಟಲ್ ಇದು ಎಷ್ಟೈತಿ 3 ಅವರ್ಸ್ದು ಒಂದು ಎಕ್ಸಾಮಿನೇಷನ್ ಇರುತ್ತೆ. ಗರಿಷ್ಠ ಅಂಕಗಳು 80 ಮಾರ್ಕ್ಸ್ ಇರುತ್ತೆ. ಇವಾಗ ಭಾಗ ಎ 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1, ಉದ್ಯಮಶೀಲತೆಯನ್ನು ವ್ಯಾಖ್ಯಾನಿಸಿ. ಪ್ರಶ್ನೆ 2, ಉದ್ಯಮಶೀಲನು ಯಾರು? ಪ್ರಶ್ನೆ 3, ಉದ್ಯಮಶೀಲನ ಯಾವುದೇ 2 ಕಾರ್ಯಗಳನ್ನು ತಿಳಿಸಿ. ಪ್ರಶ್ನೆ 4, ಶುಭೆಂಟರ್ ಅವರ ನವೀನತೆ ಸಿದ್ಧಾಂತವೇನು? ಪ್ರಶ್ನೆ 5, ಸಾಧನೆಗೆ ಅಗತ್ಯವಿರುವ ಪ್ರೇರಣಾ ಸಿದ್ಧಾಂತ ಎಂದರೇನು? ಪ್ರಶ್ನೆ 6, EDPಯನ್ನು ವಿಸ್ತರಿಸಿ. ಪ್ರಶ್ನೆ 7, ಮುದ್ರಾ ಸಾಲ ಎಂದರೇನು? ಪ್ರಶ್ನೆ 8, ಸ್ಟಾರ್ಟಪ್ ಅನ್ನು ವ್ಯಾಖ್ಯಾನಿಸಿ. ಪ್ರಶ್ನೆ 9, ಆ್ಯಂಜಲ್ ಹೂಡಿಕೆದಾರರು ಎಂದರೇನು? ಪ್ರಶ್ನೆ 10, ಯೂನಿಕಾರ್ನ್ ಸ್ಟಾರ್ಟಪ್ ಎಂದರೇನು? ಸೊ ಹೇಳ್ತೀನಿ 2 ಅಂಕಕ್ಕೆ ಕೇಳುವಂಥ ಪ್ರಶ್ನೆಗಳು. ಇವಾಗ ವಿಭಾಗ ಬಿ ಯಾವುದೇ 3 ಪ್ರಶ್ನೆಗಳಿಗೆ ಉತ್ತರಿಸಿ. ಸೊ 11ನೇ ಕ್ವೆಶ್ಚನ್ ನೋಡೋಣ. ಉದ್ಯಮಶೀಲತೆಯ ಆರ್ಥಿಕ ಮಹತ್ವವನ್ನು ವಿವರಿಸಿ. ಪ್ರಶ್ನೆ 12, ಮ್ಯಾಕ್ಲೆಲ್ಯಾಂಡ್ ಅವರ ಉನ್ನತ ಸಾಧನೆ ಸಿದ್ಧಾಂತವನ್ನು ವಿವರಿಸಿ. ಪ್ರಶ್ನೆ 3, ಉದ್ಯಮಶೀಲತೆ ಅಭಿವೃದ್ಧಿ ಕಾರ್ಯಕ್ರಮಗಳು, ಅದರ ಉದ್ದೇಶಗಳು ಮತ್ತು ಅದರ ಮಹತ್ವವನ್ನು ಇಲ್ಲಿ ವಿವರಿಸಿ ಕೇಳಿದ್ದಾರೆ. ಪ್ರಶ್ನೆ 14, ಸ್ಟಾರ್ಟಪ್ನ ವಿವಿಧ ಹಂತಗಳನ್ನು ವಿವರಿಸಿ. ಪ್ರಶ್ನೆ 15, ಸ್ಟಾರ್ಟಪ್ಸ್ನಲ್ಲಿ ಬಳಸುವಂಥ ಪ್ರಾಣಿಗಳ ರೂಪಗಳ ಪರಿಕಲ್ಪನೆಯನ್ನು ವಿವರಿಸಿ. ಇವಾಗ ಭಾಗ ಸಿ ಯಾವುದೇ 3 ಪ್ರಶ್ನೆಗಳಿಗೆ ಉತ್ತರಿಸಿ. ಇದು 15 ಅಂಕದ ಪ್ರಶ್ನೆಗಳಾಗಿರುತ್ತದೆ. ಪ್ರಶ್ನೆ ನಂಬರ್ 16, ಉದ್ಯಮಶೀಲತೆಯ ಪರಿಕಲ್ಪನೆಯನ್ನು ವಿವರಿಸಿ ಮತ್ತು ಆರ್ಥಿಕ ಅಭಿವೃದ್ಧಿಯಲ್ಲಿ ಅದರ ಪಾತ್ರವನ್ನು ಚರ್ಚಿಸಿ. ಪ್ರಶ್ನೆ 17, ಉದ್ಯಮಶೀಲತೆಯ ವಿವಿಧ ಸಿದ್ಧಾಂತಗಳನ್ನು ವಿವರವಾಗಿ ಚರ್ಚಿಸಿ. ಪ್ರಶ್ನೆ 18, ಭಾರತದಲ್ಲಿನ ಉದ್ಯಮಶೀಲತೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ವಿವರಿಸಿ ಹಾಗೂ ಸರ್ಕಾರಿ ಸಂಸ್ಥೆಗಳ ಪಾತ್ರವನ್ನು ವಿವರಿಸಿ. ಪ್ರಶ್ನೆ 19, ಸ್ಟಾರ್ಟಪ್ ಎಂದರೇನು? ಸ್ಟಾರ್ಟಪ್ನ ಜೀವನ ಚಕ್ರ ಮತ್ತು ಪ್ರತಿಯೊಂದು ಹಂತದಲ್ಲಿ ಎದುರಾಗುವ ಸವಾಲುಗಳನ್ನು ವಿವರಿಸಿ. ಪ್ರಶ್ನೆ 20, ಯೂನಿಕಾರ್ನ್ ಸ್ಟಾರ್ಟಪ್ಗಳ ಪರಿಕಲ್ಪನೆಯನ್ನು ವಿವರಿಸಿ. ಭಾರತದಲ್ಲಿನ ಯೂನಿಕಾರ್ನ್ಗಳ ಬೆಳವಣಿಗೆ ಅದರ ಉದಾಹರಣೆಯೊಂದಿಗೆ ಚರ್ಚಿಸಿ ಕೇಳಿದ್ದಾರೆ. ಸೊ ಇಲ್ಲಿಗೆ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ ಮುಗೀತು. ಸೊ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದ.